ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ನಿಜವಾಗಿಯೂ ಅದ್ಭುತವಾದ ಪ್ರಕ್ರಿಯೆ. ಇದು ಸಸ್ಯಗಳು, ಮರಗಳು ಮತ್ತು ನಮ್ಮ ಸುತ್ತಮುತ್ತ ಕಾಣುವ ಎಲ್ಲಾ ಹಸಿರು ಭಾಗಗಳು ತಮ್ಮ ಸುತ್ತಮುತ್ತಲಿನ ಪರಿಸರದಿಂದ ನೀರು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಡೆದು ಸೂರ್ಯನ ಬೆಳಕಿನ ಶಕ್ತಿಯನ್ನ ಬಳಸಿಕೊಂಡು ತಮ್ಮದೇ ಆದ ಕಾರ್ಬೋಹೈಡ್ರೇಟ್ ಅಣುಗಳನ್ನ ತಯಾರಿಸಿಕೊಳ್ಳುವ ಪ್ರಕ್ರಿಯೆ. ಹಾಗಾದ್ರೆ ಈ ಪ್ರಕ್ರಿಯೆಯನ್ನ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಅಂತ ಯಾಕೆ ಕರೀತಾರೆ? ಯಾಕೆಂದ್ರೆ ಸಸ್ಯಗಳು ಫೋಟೋ ಅಂದ್ರೆ ಬೆಳಕಿನ ಶಕ್ತಿಯನ್ನ ಬಳಸ್ಕೊಂಡು ಸಿಂಥಸಿಸ್ ಅಂದ್ರೆ ಸಂಶ್ಲೇಷಣೆ ಅಥವಾ ಹೊಸದಾಗಿ ರಚಿಸುವುದು. ಯಾವುದನ್ನ ರಚಿಸುತ್ತೆ? ಕಚ್ಚಾ ಪದಾರ್ಥಗಳಿಂದ ಕಾರ್ಬೋಹೈಡ್ರೇಟ್ಗಳನ್ನ ರಚಿಸುತ್ತೆ. ಆದ್ರೆ ಅವು ಯಾಕೆ ಹಾಗೆ ಮಾಡುತ್ತೆ? ಯಾಕೆಂದ್ರೆ ಕಾರ್ಬೋಹೈಡ್ರೇಟ್ಗಳೇ ಅವುಗಳ ಆಹಾರ. ಒಂದು ಆಸಕ್ತಿದಾಯಕ ವಿಷಯ ಏನಂದ್ರೆ ಕಾರ್ಬೋಹೈಡ್ರೇಟ್ಗಳು ನಮ್ಮ ಆಹಾರವೂ ಹೌದು. ನಮ್ಮ ದೇಹಕ್ಕೂ ಶಕ್ತಿ ಪಡೆಯಲು ಈ ಕಾರ್ಬೋಹೈಡ್ರೇಟ್ಗಳು ಅಗತ್ಯ. ಅಂದ್ರೆ ದ್ಯುತಿ ಸಂಶ್ಲೇಷಣೆಯು ಈ ಭೂಮಿಯ ಮೇಲಿರುವ ಬಹುತೇಕ ಎಲ್ಲಾ ಜೀವಿಗಳಿಗೆ ಆಹಾರವನ್ನ ಒದಗಿಸುತ್ತೆ. ಇದರ ಜೊತೆಗೆ ಇನ್ನೊಂದು ಹೆಚ್ಚುವರಿ ಲಾಭವೂ ಇದೆ. ಈ ಪ್ರಕ್ರಿಯೆಯ ಸಮಯದಲ್ಲಿ ಸಸ್ಯಗಳು ಒಂದು ವಿಶೇಷ ಅನಿಲವನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಅದು ಯಾವುದು ಗೊತ್ತಾ? ಹೌದು, ಆಮ್ಲಜನಕ. ಅಂದ್ರೆ ದ್ಯುತಿ ಸಂಶ್ಲೇಷಣೆ ನನಗೆ ಆಹಾರವಾದ ಕಾರ್ಬೋಹೈಡ್ರೇಟ್ಗಳನ್ನು ನೀಡೋದಷ್ಟೇ ಅಲ್ಲದೆ ಉಸಿರಾಡಲು ಅಗತ್ಯವಾದ ಆಮ್ಲಜನಕವನ್ನು ನೀಡುತ್ತಾ ಇದೆ. ಅದಕ್ಕಾಗಿ ನನಗೆ ದ್ಯುತಿ ಸಂಶ್ಲೇಷಣೆ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಈಗ ಕೆಲವು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಸಸ್ಯಗಳು ಮತ್ತು ಮರಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳಲು ಸಾಧ್ಯವಾಗುತ್ತೆ, ಆದ್ರೆ ಪ್ರಾಣಿಗಳಿಗೆ ಯಾಕೆ ಸಾಧ್ಯವಾಗೋದಿಲ್ಲ? ಸಸ್ಯಗಳಲ್ಲಿ ನಮಗಿಲ್ಲದಂತಹ ಅಂತ ವಿಶೇಷ ಅಂಶವಿದೆಯಾ? ಮತ್ತು ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ನಿಜವಾಗ್ಲೂ ಏನ್ ನಡೆಯುತ್ತೆ? ಕಚ್ಚಾ ಪದಾರ್ಥಗಳಿಂದ ಅವು ಕಾರ್ಬೋಹೈಡ್ರೇಟ್ಗಳನ್ನ ಹೇಗೆ ತಯಾರಿಸುತ್ತೆ? ಈ ವಿಡಿಯೋದಲ್ಲಿ ನಾವು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಮೊದಲ ಪ್ರಶ್ನೆಯಿಂದಾನೇ ಆರಂಭಿಸೋಣ. ಸಸ್ಯಗಳಲ್ಲಿ ನಮಗಿಲ್ಲದಂತಹ ಅಂಶ ಏನಿದೆ? ಅದಕ್ಕೆ ಉತ್ತರವೆಂದ್ರೆ ಸಸ್ಯಗಳಲ್ಲಿ ಕ್ಲೋರೋಫಿಲ್ ಅನ್ನೋ ವರ್ಣದ್ರವ್ಯವಿದೆ. ಕ್ಲೋರೋಫಿಲ್ ಅಂದ್ರೆ ಏನು? ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ಒಂದು ಎಲೆಯನ್ನ ಝೂಮ್ ಮಾಡಿ ನೋಡಬೇಕು. ಇದ್ರಲ್ಲೇನ್ ಆಶ್ಚರ್ಯ? ಎಲೆ ಇರೋಂಗೆ ಇದೆಯಲ್ವಾ? ಆದ್ರೆ ಇದನ್ನ ಸೂಕ್ಷ್ಮದರ್ಶಕದ ಸಹಾಯದಿಂದ ಇನ್ನೂ ದೊಡ್ಡದಾಗಿ ಮಾಡಿ ನೋಡಿದಾಗ ನಮಗೆ ಒಂದು ಆಸಕ್ತಿದಾಯಕ ದೃಶ್ಯ ಕಂಡುಬರುತ್ತೆ. ನೀವು ನೋಡ್ತಿರೋದು ಈ ಸಣ್ಣ ಸಣ್ಣ ವಿಭಾಗಗಳಿದೆಯಲ್ವಾ? ಈ ವಿಭಾಗಗಳನ್ನ ಎಲೆಯ ಜೀವಕೋಶಗಳು ಅಂತ ಕರೀತೇವೆ. ಈ ಜೀವಕೋಶಗಳ ಒಳಗೆ ಅನೇಕ ಹಸಿರು ಬಣ್ಣದ ರಚನೆಗಳು ಕಾಣಿಸ್ತಾ ಇದೆಯಾ? ಇವುಗಳ ಹೆಸರು ಕ್ಲೋರೋಪ್ಲಾಸ್. ನಿಮಗಿದ್ ಗೊತ್ತಾ? ದ್ಯುತಿ ಸಂಶ್ಲೇಷಣೆ ನಡೆಯೋದು ಈ ಕ್ಲೋರೋಪ್ಲಾಸ್ಟ್ಗಳ ಒಳಗೆ. ಈ ಕ್ಲೋರೋಪ್ಲಾಸ್ಟ್ಗಳ ಜೊತೆ ಅನೇಕ ಸಂಕೀರ್ಣವಾದ ಅಣುಗಳು ಒಟ್ಟಾಗಿ ಕಾರ್ಯನಿರ್ವಹಿಸಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸುತ್ತೆ. ಅವುಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಬಂದು ಕ್ಲೋರೋಫಿಲ್ ಅನ್ನೋ ವರ್ಣದ್ರವ್ಯ. ಸಸ್ಯಗಳು ಹಸಿರು ಬಣ್ಣದಲ್ಲಿ ಕಾಣಲು ಕಾರಣವೇ ಇದು. ಅಂದ್ರೆ ಕ್ಲೋರೋಫಿಲ್ ಸಸ್ಯಗಳಿಗೆ ಹಸಿರು ಬಣ್ಣವನ್ನ ನೀಡುತ್ತೆ. ಇದೇ ಕಾರಣದಿಂದ ಮರಗಳು ಮತ್ತು ಸಸ್ಯಗಳು ಹಸಿರು ಬಣ್ಣದಲ್ಲಿ ಕಾಣೋದು. ಆದ್ರೆ ಕ್ಲೋರೋಫಿಲ್ ಇನ್ನೊಂದು ಮುಖ್ಯವಾದ ಕೆಲಸವನ್ನು ಮಾಡುತ್ತೆ. ಅದೇನಂದ್ರೆ ಕ್ಲೋರೋಫಿಲ್ ಇಲ್ದಿದ್ರೆ ಸಸ್ಯಗಳು ಸೂರ್ಯನ ಶಕ್ತಿಯನ್ನ ಹೀರಿಕೊಳ್ಳೋದೇ ಇಲ್ಲ. ಶಕ್ತಿಯನ್ನ ಹೀರಿಕೊಳ್ಳದೇ ಇದ್ರೆ ದ್ಯುತಿ ಸಂಶ್ಲೇಷಣೆಯೇ ನಡೆಯೋದಿಲ್ಲ. ಇದನ್ನ ನಾನು ಹೀಗೆ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವು ಒಂದು ಕ್ಲೋರೋಪ್ಲಾಸ್ಟ್ನ ಮೇಲೆ ಗಮನವನ್ನ ಕೇಂದ್ರೀಕರಿಸಿದಾಗ ಸೂರ್ಯನ ಬೆಳಕು ಕ್ಲೋರೋಪ್ಲಾಸ್ಟ್ನ ಮೇಲೆ ಬೀಳುತ್ತೆ. ಆ ಬೆಳಕಿನ ಶಕ್ತಿಯನ್ನ ಹೀರಿಕೊಳ್ಳುತ್ತೆ. ನಂತರ ಆ ಶಕ್ತಿಯನ್ನ ಕ್ಲೋರೋಪ್ಲಾಸ್ಟ್ನ ಒಳಗೆ ಇತರ ಅಣುಗಳಿಗೂ ಲಭ್ಯವಾಗುವಂತೆ ಮಾಡುತ್ತೆ. ಈಗ ಆ ಅಣುಗಳಿಗೆ ಸಾಕಷ್ಟು ಶಕ್ತಿ ದೊರೆತಿರೋದ್ರಿಂದ ಅವು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಬಳಸಿಕೊಂಡು ದ್ಯುತಿ ಸಂಶ್ಲೇಷಣೆಯನ್ನ ಮಾಡುತ್ತೆ. ಈ ಪ್ರಕ್ರಿಯೆಯ ನಂತರ ರುಚಿಕರವಾದ ಕಾರ್ಬೋಹೈಡ್ರೇಟ್ ಅಣುಗಳು ಉತ್ಪತ್ತಿಯಾಗಿರುತ್ತೆ. ಅದರ ಜೊತೆ ಆಮ್ಲಜನಕವು ಉತ್ಪತ್ತಿಯಾಗುತ್ತೆ. ನಂತರ ಆ ಆಮ್ಲಜನಕವನ್ನ ಸಸ್ಯವು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಈಗ ಈ ಕ್ಲೋರೋಪ್ಲಾಸ್ಟ್ನ ಒಳಗೆ ಹೋಗಿ ರಾಸಾಯನಿಕ ಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೋಡುವ ನಾನು ಮೊದಲು ತುಂಬಾ ಗೊಂದಲಕ್ಕೆ ಒಳಗಾಗಿದ್ದೆ 2 ವಿಷಯಗಳಲ್ಲಿ. ಅದೇನು ಅಂತ ಹೇಳ್ತೇನೆ. ಮೊದಲನೇದಾಗಿ
ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಸಸ್ಯಗಳು ಆಮ್ಲಜನಕವನ್ನ ಹೊರಬಿಡೋದನ್ನ ನೋಡಿ ಸಸ್ಯಗಳಿಗೆ ಆಮ್ಲಜನಕ ಅಗತ್ಯ ಇಲ್ಲ ಅಂತ ಭಾವಿಸಿಬಿಟ್ಟಿದೆ. ಅವುಗಳಿಗೆ ಕೇವಲ ಕಾರ್ಬನ್ ಡೈಆಕ್ಸೈಡ್ ಬೇಕು, ಆಮ್ಲಜನಕ ಬೇಡ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದು ತಪ್ಪು ಕಲ್ಪನೆ. ಸಸ್ಯಗಳಿಗೆ ನಮ್ಮಂತೆ ಆಮ್ಲಜನಕ ಅಗತ್ಯ. ಇದರ ಬಗ್ಗೆ ನಾವು ಮುಂದೆ ಉಸಿರಾಟ ಎಂಬ ಪಾಠದಲ್ಲಿ ವಿವರವಾಗಿ ಕಲಿತೇವೆ. ಸಸ್ಯಗಳು ಮತ್ತು ಮರಗಳಿಗೂ ನಾವು ಆಮ್ಲಜನಕವನ್ನ ಯಾಕೆ ಬಳಸ್ತೇವೋ ಅದೇ ಕಾರಣಕ್ಕೆ ಆಮ್ಲಜನಕ ಬೇಕು. ಹಾಗಾದ್ರೆ ಅವು ಆಮ್ಲಜನಕವನ್ನ ಹೊರಗೆ ಯಾಕೆ ಬಿಡುತ್ತೆ? ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಸಸ್ಯಗಳು ಬಹಳ ಪ್ರಮಾಣದ ಆಮ್ಲಜನಕವನ್ನು ಉತ್ಪತ್ತಿಸುತ್ತೆ. ಅವುಗಳಿಗೆ ಬೇಕಾದಷ್ಟು ಆಮ್ಲಜನಕವನ್ನ ತಮ್ಮ ಬಳಿಯೇ ಉಳಿಸ್ಕೊಂಡು ಉಳಿದ ಹೆಚ್ಚುವರಿ ಆಮ್ಲಜನಕವನ್ನಷ್ಟೇ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಅಂದ್ರೆ ಅವು ಉತ್ಪಾದಿಸುವ ಎಲ್ಲಾ ಆಮ್ಲಜನಕವನ್ನ ಹೊರಗೆ ಹಾಕೋದಿಲ್ಲ. ತಮಗೆ ಅಗತ್ಯವಿಲ್ಲದ ಹೆಚ್ಚುವರಿ ಆಮ್ಲಜನಕವನ್ನ ಮಾತ್ರ ಹೊರ ಹಾಕುತ್ತೆ. ನಾವು ಈಗ ಉಸಿರಾಡ್ತಿರೋದು ಅದೇ ಆಮ್ಲಜನಕವನ್ನ. ಇನ್ನೊಂದು ವಿಷಯ ಏನಂದ್ರೆ ದ್ಯುತಿ ಸಂಶ್ಲೇಷಣೆ ಕೇವಲ ಎಲೆಗಳಲ್ಲಿ ಮಾತ್ರ ನಡೆಯುತ್ತೆ ಅಂತ ನಾನು ಹಿಂದೆ ಭಾವಿಸಿದ್ದೆ. ಆದ್ರೆ ಅದು ಕೂಡ ಸರಿಯಲ್ಲ. ದ್ಯುತಿ ಸಂಶ್ಲೇಷಣೆ ಕಾಂಡಗಳಲ್ಲಿ, ಕೆಲವು ಗಡ್ಡೆಗಳಲ್ಲಿ ಹಾಗೂ ಕೆಲವು ಹಣ್ಣುಗಳಲ್ಲೂ ನಡೀಬಹುದು. ವಾಸ್ತವವಾಗಿ ಸಸ್ಯದ ಯಾವ ಭಾಗ ಹಸಿರು ಬಣ್ಣದಲ್ಲಿದೆಯೋ ಆ ಭಾಗದಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯಬಹುದು. ಯಾಕೆಂದ್ರೆ ಹಸಿರು ಭಾಗಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ಗಳಿರುವ ಎಲ್ಲಾ ಕಡೆ ದ್ಯುತಿ ಸಂಶ್ಲೇಷಣೆ ನಡೆಯುತ್ತೆ. ಉದಾಹರಣೆಗೆ ಹಸಿರು ಬಣ್ಣದ ಬಾಳೆಹಣ್ಣನ್ನ ನೀವು ನೋಡಿರ್ಬೋದು ಮತ್ತು ಹಸಿರು ಸೇಬುಗಳನ್ನ ನೋಡಿರ್ಬೋದು. ಅವು ಹಸಿರು ಬಣ್ಣದಲ್ಲಿರೋದು ಕ್ಲೋರೋಪ್ಲಾಸ್ಟ್ಗಳು ಮತ್ತು ಕ್ಲೋರೋಫಿಲ್ಗಳು ಇರೋ ಕಾರಣದಿಂದ. ಹೀಗಾಗಿ ದ್ಯುತಿ ಸಂಶ್ಲೇಷಣೆ ಕೇವಲ ಎಲೆಗಳಲ್ಲಿ ಮಾತ್ರ ನಡೆಯೋದಿಲ್ಲ. ಆದ್ರೂ ದ್ಯುತಿ ಸಂಶ್ಲೇಷಣೆಯ ಬಹುಪಾಲು ಎಲೆಗಳಲ್ಲೇ ನಡೆಯೋದು. ಈಗ ಇನ್ನೊಂದು ಪ್ರಶ್ನೆ. ನನ್ನ ಬಾಲ್ಕನಿಯಲ್ಲಿ ಈ ಸಸ್ಯವಿದೆ. ಇದರಲ್ಲಿ ಹಸಿರು ಬಣ್ಣದ ಎಲೆಗಳೇ ಇಲ್ಲ. ಈ ಸಸ್ಯದ ಬಗ್ಗೆ ಏನ್ ಹೇಳ್ತೀರಾ? ಇದರಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯುತ್ತಾ? ಮೊದ್ಲು ನಾನು ಇಲ್ಲ ಅಂತ ಭಾವಿಸಿದ್ದೆ. ಯಾಕೆಂದ್ರೆ ಅದರಲ್ಲಿ ಹಸಿರು ಬಣ್ಣದ ಎಲೆಗಳೇ ಇಲ್ವಲ್ವಾ? ಹೀಗಾಗಿ ಅದರಲ್ಲಿ ಕ್ಲೋರೋಫಿಲ್ ಇರೋದಿಲ್ಲ. ಆದ್ರಿಂದ ದ್ಯುತಿ ಸಂಶ್ಲೇಷಣೆ ನಡೆಯೋದಿಲ್ಲ ಅನ್ಕೊಂಡಿದ್ದೆ. ಆದ್ರೆ ಅದು ಕೂಡ ತಪ್ಪು. ವಾಸ್ತವವಾಗಿ ಇಂತಹ ಸಸ್ಯಗಳಲ್ಲೂ ವರ್ಣದ್ರವ್ಯ ಇರುತ್ತೆ. ಆದ್ರಿಂದ ಅವುಗಳಲ್ಲಿಯೂ ದ್ಯುತಿ ಸಂಶ್ಲೇಷಣೆ ನಡೆಯುತ್ತೆ. ಹಾಗಾದ್ರೆ ಅವು ಹಸಿರು ಬಣ್ಣದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಸಸ್ಯಗಳಲ್ಲಿ ಕ್ಲೋರೋಫಿಲ್ ಮಾತ್ರವಲ್ಲದೆ ಇತರ ಬಣ್ಣದ ವರ್ಣದ್ರವ್ಯಗಳು ಇರಬಹುದು. ಸಾಮಾನ್ಯವಾಗಿ ಹಸಿರು ಸಸ್ಯಗಳಲ್ಲಿ ಕ್ಲೋರೋಫಿಲ್ ಪ್ರಮುಖವಾಗಿರುತ್ತೆ. ಆದ್ರಿಂದ ಆ ಸಸ್ಯಗಳು ನಮಗೆ ಹಸಿರು ಬಣ್ಣದಲ್ಲಿ ಕಾಣಿಸುತ್ತೆ. ಆದ್ರೆ ಈ ಸಸ್ಯದಲ್ಲಿ ಉದಾಹರಣೆಗೆ ಕೆಂಪು ಬಣ್ಣದ ವರ್ಣದ್ರವ್ಯ ಹೆಚ್ಚು ಪ್ರಬಲವಾಗಿದೆ. ಆದ್ರಿಂದ ಈ ಸಸ್ಯದ ಎಲೆಗಳು ನಮ್ಗೆ ನೇರಳೆ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆ. ಇದರರ್ಥ ಈ ಸಸ್ಯದಲ್ಲಿ ವರ್ಣದ್ರವ್ಯ ಇಲ್ಲ ಅಂತಲ್ಲ. ಆದ್ರಿಂದ ಈ ಸಸ್ಯಗಳು ಕೂಡ ದ್ಯುತಿ ಸಂಶ್ಲೇಷಣೆಯನ್ನ ನಡೆಸುತ್ತೆ. ಸರಿ, ಈಗ ವಿಷಯ ಸ್ಪಷ್ಟವಾಗಿದೆ ಅಂತ ಭಾವಿಸ್ತಾ ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆ ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲು ಈ ಪ್ರಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನ ಬರೆಯೋಣ. ಅದನ್ನ ಹೇಗೆ ಬರೆಯೋದು? ನನ್ಗೆ ಯಾವಾಗ್ಲಾದ್ರೂ ಈ ಕ್ರಿಯೆ ಮರ್ತು ಹೋದ್ರೆ ನಾನು ಮೊದಲು ಇದರ ಉತ್ಪನ್ನವನ್ನ ನೆನಪಿಸ್ಕೊಳ್ತೇನೆ. ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಕಾರ್ಬೋಹೈಡ್ರೇಟ್ ಉತ್ಪತ್ತಿ ಆಗುತ್ತೆ ಅಂತ ನನ್ಗೆ ಗೊತ್ತು. ಇದು ನನಗೆ ಸಮೀಕರಣವನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದು ಹೇಗೆ ಅಂದ್ರೆ ಕಾರ್ಬೋಹೈಡ್ರೇಟ್ ಅನ್ನೋ ಪದದಲ್ಲಿ ಎರಡು ಭಾಗಗಳು ಕಾಣುತ್ತೆ. ಕಾರ್ಬೋಹೈಡ್ರೇಟ್, ಕಾರ್ಬೋ ಅಂದ್ರೆ ಕಾರ್ಬನ್. ಹೀಗಾಗಿ ಕಾರ್ಬೋಹೈಡ್ರೇಟ್ ತಯಾರಿಸಲು ಮೊದಲು ಕಾರ್ಬನ್ನ ಅವಶ್ಯಕತೆ ಇದೆ. ಹಾಗಾದ್ರೆ ಸಸ್ಯಗಳಿಗೆ ಈ ಕಾರ್ಬನ್ ಎಲ್ಲಿಂದ ಸಿಗುತ್ತೆ? ಅದು ಕಾರ್ಬನ್ ಡೈಆಕ್ಸೈಡ್ ನಿಂದ ಸಿಗುತ್ತೆ. ಇದರಿಂದ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ತಗೊಳ್ಬೇಕಾಗತ್ತೆ. ಹೈಡ್ರೇಟ್ ಅಂದ್ರೆ ನೀರು. ಉದಾಹರಣೆಗೆ ಡಿಹೈಡ್ರೇಟ್ ಅಂದ್ರೆ ದೇಹದಲ್ಲಿ ನೀರಿನ ಕೊರತೆ ಇದೆ ಅಂತ ಅಲ್ವಾ? ಆದ್ರಿಂದ ಹೈಡ್ರೇಟ್ ಅಂದ್ರೆ ನೀರು, ಅಂದ್ರೆ ನೀರನ್ನು ಕೂಡ ನಾವು ಪರಿಗಣಿಸಬೇಕು. ಈ ಪ್ರಕ್ರಿಯೆಗೆ ಅಗತ್ಯವಿರುವ ಎರಡು ರಿಯಾಕ್ಟೆಂಟ್ಸ್ ನಮ್ಮ ಬಳಿ ಇದೆ. ಒಂದು ಕಾರ್ಬನ್ ಡೈಆಕ್ಸೈಡ್, ಎರಡು ನೀರು. ಆದ್ರೆ ಇಷ್ಟೇ ಸಾಕಾಗಲ್ಲ. ಈ ಪ್ರಕ್ರಿಯೆ ನಡೆಯಲು ಸೂರ್ಯನ ಬೆಳಕಿನ ಶಕ್ತಿಯೂ ಅಗತ್ಯ. ದ್ಯುತಿ ಸಂಶ್ಲೇಷಣೆ ಎಂಬ ಪದದಲ್ಲಿ ಫೋಟೋ ಅಂದ್ರೆ ಇದೇ ಅರ್ಥ ಕೊಡುತ್ತಲ್ವಾ? ಹೀಗಾಗಿ ಈ ಕ್ರಿಯೆಗೆ ಅಗತ್ಯವಾದ 3 ರಿಯಾಕ್ಟೆಂಟ್ಸ್ ನಮ್ಮ ಬಳಿ ಇದೆ. ಹಾಗಾದ್ರೆ ಈ ಕ್ರಿಯೆಯಿಂದ ಏನು ಉತ್ಪತ್ತಿ ಆಗುತ್ತೆ ಅಂತ ನೋಡೋಣ.
ಅದಕ್ಕಿಂತ ಮುಂಚೆ ರಾಸಾಯನಿಕ ಸಮೀಕರಣವನ್ನ ಬರಿಬೇಕಾದ್ರೆ ನಾವ್ ಈ ರೀತಿ ಬಾಣದ ಗುರುತನ್ನ ಆರೋ ಮಾರ್ಕ್ ಅನ್ನ ಬಳಸ್ತೇವೆ ಮತ್ತು ಅದರ ಮೇಲೆ ಬೆಳಕು ಮತ್ತು ಕ್ಲೋರೋಫಿಲ್ ಅನ್ನ ಬರೀತೇವೆ. ಯಾಕೆಂದ್ರೆ ಕ್ಲೋರೋಫಿಲ್ ಈ ಬೆಳಕಿನ ಶಕ್ತಿಯನ್ನ ಹೀರಿಕೊಳ್ಳದಿದ್ರೆ ಈ ಕ್ರಿಯೆಯೇ ನಡೆಯಲ್ಲ. ಇದರರ್ಥ ಸೂರ್ಯನ ಶಕ್ತಿಯನ್ನ ಕ್ಲೋರೋಫಿಲ್ ಹೀರಿಕೊಳ್ಳುತ್ತೆ ಎಂಬುದು. ಕ್ಲೋರೋಫಿಲ್ ಇಲ್ಲದೆ ಈ ಪ್ರಕ್ರಿಯೆ ನಡೆಯೋದಿಲ್ಲ. ಹಾಗಾದ್ರೆ ಈ ಪ್ರಕ್ರಿಯೆಯಿಂದ ಏನ್ ದೊರೆಯುತ್ತೆ? ಮುಖ್ಯ ಉತ್ಪನ್ನ ಬಂದು ಕಾರ್ಬೋಹೈಡ್ರೇಟ್. ಆದ್ರೆ ಕಾರ್ಬೋಹೈಡ್ರೇಟ್ ನ ರಾಸಾಯನಿಕ ಸೂತ್ರ ಹೇಗೆ ನೆನ್ಪಿಟ್ಕೊಳ್ಳೋದು? ಮತ್ತೆ ನಾನು ಈ ಪದಗಳ ಸಹಾಯವನ್ನ ಪಡೆದುಕೊಳ್ತೇನೆ. ಕಾರ್ಬೋ ಅಂದ್ರೆ ಕಾರ್ಬನ್, ಆದ್ರಿಂದ ಸಿ ಇರುತ್ತೆ. ಹೈಡ್ರೇಟ್ ಅಂದ್ರೆ ನೀರು, ಅಂದ್ರೆ H2O ಇರುತ್ತೆ. CH2O. ಹೀಗೆ ಕಾರ್ಬೋಹೈಡ್ರೇಟ್ ಅನ್ನ ನಾವು ನೆನಪಿಸ್ಕೊಳ್ಬಹುದು. ಆದ್ರೆ ಒಂದು ವಿಷಯವನ್ನ ಗಮನಿಸ್ಬೇಕು ನಾವಿಲ್ಲಿ. ಕಾರ್ಬೋಹೈಡ್ರೇಟ್ ನಲ್ಲಿ ಕೇವಲ ಒಂದು ಕಾರ್ಬನ್ ಪರಮಾಣು ಮತ್ತು ಒಂದು ನೀರಿನ ಅಣು ಮಾತ್ರ ಇರ್ಬೇಕಂತಿಲ್ಲ. ಅದರಲ್ಲಿ ಯಾವುದೇ ಸಂಖ್ಯೆಯ ಕಾರ್ಬನ್ ಪರಮಾಣು ಮತ್ತು ಯಾವುದೇ ಸಂಖ್ಯೆಯ ನೀರಿನ ಅಣುಗಳಿರ್ಬೋದು. ಆದ್ರೆ ಇಲ್ಲಿ 6 ಕಾರ್ಬನ್ ಮತ್ತು 6 ನೀರಿನ ಅಣುಗಳಿದೆ. ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಈ ಕಾರ್ಬೋಹೈಡ್ರೇಟ್ಗೆ ಒಂದು ವಿಶೇಷವಾದ ಹೆಸರಿದೆ. ಇದನ್ನ ಗ್ಲೂಕೋಸ್ ಅಂತ ಕರಿತೇವೆ. ಹೀಗಾಗಿ ದ್ಯುತಿ ಸಂಶ್ಲೇಷಣೆಯಿಂದ ಗ್ಲೂಕೋಸ್ ಉತ್ಪತ್ತಿಯಾಗತ್ತೆ. ಇದರ ಜೊತೆಗೆ ಇನ್ನೊಂದು ಉತ್ಪನ್ನವೂ ಸಿಗುತ್ತೆ. ಅದು ನಮ್ಗೆ ತಿಳಿದೇ ಇದೆ, ಅದು ಬಂದು ಆಮ್ಲಜನಕ. ಸ್ವಲ್ಪ ಸಮಯದ ನಂತರ ನಾನು ಈ ಆಮ್ಲಜನಕವನ್ನ ಈ ಬಣ್ಣದಲ್ಲಿ ಯಾಕೆ ಬರ್ದಿದ್ದೇನೆ ಅನ್ನೋದನ್ನ ವಿವರಿಸ್ತೇನೆ. ಇದು ನಮ್ಮ ದ್ಯುತಿ ಸಂಶ್ಲೇಷಣೆಯ ರಾಸಾಯನಿಕ ಸಮೀಕರಣ. ಆದ್ರೆ ಈ ಸಮೀಕರಣವನ್ನ ಗಮನದಿಂದ ನೋಡಿದ್ರೆ ಇದು ಇನ್ನೂ ಸಮತೋಲಿತವಾಗಿಲ್ಲ, ಬ್ಯಾಲೆನ್ಸ್ಡ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಉದಾಹರಣೆಗೆ ಸಮೀಕರಣದ ಬಲಭಾಗದಲ್ಲಿ 6 ಕಾರ್ಬನ್ಗಳಿದೆ, ಆದ್ರೆ ಎಡಭಾಗದಲ್ಲಿ ಕೇವಲ ಒಂದೇ ಒಂದು ಕಾರ್ಬನ್ ಇದೆ. ಇದನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ವಿಡಿಯೋನ ಪಾಸ್ ಮಾಡಿ ಈ ಸಮೀಕರಣವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ನಾನು ಬೇಗನೆ ಬ್ಯಾಲೆನ್ಸ್ ಮಾಡಿ ತೋರಿಸ್ತೀನಿ. ನೀವು ನೋಡ್ಬೋದು, ಬಲಭಾಗದಲ್ಲಿ 6 ಕಾರ್ಬನ್ಗಳಿದೆ, ಎಡಭಾಗದಲ್ಲೂ 6 ಕಾರ್ಬನ್ಗಳು ಬೇಕು. ಆದ್ರಿಂದ ಇಲ್ಲಿ ನಾನು 6 ತಗೊಳ್ತೇನೆ, ಅಂದ್ರೆ 6 ಕಾರ್ಬನ್ ಡೈಆಕ್ಸೈಡ್ ಗಳನ್ನ ತಗೊಳ್ತೇನೆ. ಇದರಿಂದ 6 ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ 6 ಕಾರ್ಬನ್ ಬ್ಯಾಲೆನ್ಸ್ ಆಯ್ತು. ಅದೇ ರೀತಿ ನೀರಿನ ಅಣುಗಳು 6 ಬೇಕು, ಆದ್ರಿಂದ ಇಲ್ಲಿ ಕೂಡ 6 ತಗೊಳ್ತೇನೆ. ಈಗ ನೀರಿನ ಅಣು ಮತ್ತು ಕಾರ್ಬನ್ ಬ್ಯಾಲೆನ್ಸ್ ಆಯ್ತು. ಆದ್ರೆ ಆಮ್ಲಜನಕ ನೋಡಿ, ಎಡಬದಿಯಲ್ಲಿ 12 ಆಮ್ಲಜನಕ ಇದೆ, ಆದ್ರೆ ಬಲಬದಿಯಲ್ಲಿ ಕೇವಲ 2 ಆಮ್ಲಜನಕ ಇದೆ. ಆದ್ರಿಂದ ಇಲ್ಲಿ ಕೂಡ ನಾವು 6 ತಗೊಳ್ತೇವೆ. ನನಗ್ ತಿಳಿದಿದೆ, ಇದನ್ನ ನಾನು ವೇಗವಾಗಿ ಮಾಡಿ ತೋರಿಸಿದ್ದೇನೆ. ಒಂದು ವೇಳೆ ನಿಮಗೆ ಇದು ಸ್ಪಷ್ಟವಾಗಿಲ್ಲ ಅಂದ್ರೆ ರಾಸಾಯನಿಕ ಶಾಸ್ತ್ರದಲ್ಲಿ ನಾವು ಇದನ್ನ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ನೀವು ಒಮ್ಮೆ ಆ ವಿಡಿಯೋಗಳನ್ನ ನೋಡಿ ನಂತರ ಇಲ್ಲಿಗೆ ಹಿಂತಿರುಗಿ. ಅದರಿಂದ ನಿಮ್ಗೆ ಸಮೀಕರಣಗಳನ್ನ ಹೇಗೆ ಸಮತೋಲನಗೊಳಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ವಿವರಣೆ ಸಿಗುತ್ತೆ. ಈಗ ಈ ರಾಸಾಯನಿಕ ಕ್ರಿಯೆಯಲ್ಲಿ ನಿಜವಾಗ್ಲೂ ಏನಾಗುತ್ತೆ ಅನ್ನೋದನ್ನ ಯೋಚಿಸೋಣ. ಮೊದಲು ನಾನು ಈ ವಿಷಯವನ್ನ ಕಲಿತಿದ್ದಾಗ ಏನ್ ಯೋಚನೆ ಮಾಡ್ತಿದ್ದೆ ಗೊತ್ತಾ? ದ್ಯುತಿ ಸಂಶ್ಲೇಷಣೆ ನಡಿಬೇಕಾದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ನಲ್ಲಿರುವ ಆಮ್ಲಜನಕವು ವಿಭಜನೆಯಾಗಿ ಅದು ವಾತಾವರಣಕ್ಕೆ ಹೊರಗ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರಿಂದನೇ ಅದನ್ನ ನಾನು ಇದೇ ಬಣ್ಣದಲ್ಲಿ ಗುರುತಿಸಿದ್ದೇನೆ. ಅಂದ್ರೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗೆ ತಗೊಂಡು ಅದನ್ನ ವಿಭಜಿಸಿ ಆಮ್ಲಜನಕವನ್ನ ಹೊರಗೆ ಬಿಡುತ್ತೆ ಅಂತ. ಇದರಿಂದನೇ ನನಗೆ ಉಸಿರಾಡಲು ಆಮ್ಲಜನಕ ದೊರೆತಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಂತರ ಉಳಿದ ಕಾರ್ಬನ್ ಅನ್ನ ನೀರಿನೊಂದಿಗೆ ಸೇರಿಸಿ ಕಾರ್ಬೋಹೈಡ್ರೇಟ್ ಅನ್ನ ತಯಾರಿಸುತ್ತೆ ಅಂತ ಅನ್ಕೊಂಡಿದ್ದೆ. ಅದು ಸರಳವಾಗಿದೆ, ಹೌದು, ಆದ್ರೆ ಅದು ತಪ್ಪು. ಅಲ್ಲಿ ನಿಜವಾಗ್ಲೂ ಈ ತರ ನಡೀತಾ ಇಲ್ಲ. ಯಾಕೆ ಗೊತ್ತಾ? ಕಾರ್ಬೋಹೈಡ್ರೇಟ್ಗಳು ಅಂದ್ರೆ ಕಾರ್ಬನ್ಗೆ ನೀರನ್ನ ಸೇರಿಸಿದ ಪದಾರ್ಥಗಳಲ್ಲ. ಉದಾಹರಣೆಗೆ ಗ್ಲೂಕೋಸ್ ಅಂದ್ರೆ 6 ಕಾರ್ಬನ್ ಪರಮಾಣುಗಳಿಗೆ 6 ನೀರಿನ ಅಣುಗಳನ್ನ ಸೇರಿಸಿದ ರಚನೆಯಲ್ಲ. ಈಗ ನಾನು ನಿಮ್ಗೆ ಗ್ಲೂಕೋಸ್ನ ಒಂದು ರಚನೆಯನ್ನ ತೋರಿಸ್ತೇನೆ ನೋಡಿ. ಗ್ಲೂಕೋಸ್ಗೆ ಹಲವು ರಚನೆಗಳಿದೆ. ಅವುಗಳಲ್ಲಿ ಒಂದು ರಚನೆ ಈ ರೀತಿಯಲ್ಲಿದೆ. ನೋಡಲು ಇದು ಸ್ವಲ್ಪ ಕಷ್ಟಕರವಾಗಿ ಕಾಣ್ಬೋದು, ಚಿಂತಿಸಬೇಡಿ. ಇದನ್ನ ನೀವು ಕಂಠಪಾಠ ಮಾಡೋ ಅವಶ್ಯಕತೆ ಇಲ್ಲಿಲ್ಲ. ನಾನು ನಿಮ್ಗೆ ತೋರಿಸಲು ಬಯಸ್ತಾ ಇದ್ದೇನೆ ಅಷ್ಟೇ. ಈ ರಚನೆಯಲ್ಲಿ ಯಾವುದಾದ್ರೂ ಕಾರ್ಬನ್ಗೆ ನೇರವಾಗಿ ನೀರು ಸೇರುವಂತೆ ಕಾಣುತ್ತಾ? ಎಲ್ಲೂ ಕೂಡ H2O ಕಾಣ್ತಾ ಇಲ್ಲ. ಆದ್ರಿಂದ ಕಾರ್ಬೋಹೈಡ್ರೇಟ್ ಎಂಬ ಹೆಸರು ಇದ್ರೂ ಕೂಡ ಅದು ನಿಜವಾಗ್ಲೂ ಕಾರ್ಬನ್ ಪ್ಲಸ್ ನೀರು ಅಲ್ಲ.
ಅದು ನಮ್ಗೆ ಈ ಸಮೀಕರಣವನ್ನ ಬರೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ನಾನು ಅದನ್ನ ಕೇವಲ ನೆನ್ಪಿನ ಉಪಾಯವಾಗಿ ಮಾತ್ರ ಬಳಸ್ತೇನೆ. ಹಾಗಾದ್ರೆ ನಿಜವಾಗ್ಲೂ ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗ್ತಾ ಇದೆ ನೋಡೋಣ. ಕ್ಲೋರೋಫಿಲ್ ಮೊದಲು ಸೂರ್ಯನ ಬೆಳಕಿನ ಶಕ್ತಿಯನ್ನ ಹೀರಿಕೊಂಡ ನಂತರ ಆ ಶಕ್ತಿಯನ್ನ ಬಳಸಿಕೊಂಡು ನೀರಿನ ಅಣುವನ್ನ ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ವಿಭಜಿಸುತ್ತೆ. ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ಈ ಕೆಲಸವನ್ನ ಕ್ಲೋರೋಫಿಲ್ ಮಾತ್ರ ಮಾಡೋದಿಲ್ಲ. ಇದರ ಜೊತೆಗೆ ಅನೇಕ ಇತರ ಅಣುಗಳು ಒಟ್ಟಾಗಿ ಕಾರ್ಯನಿರ್ವಹಿಸುತ್ತೆ. ಅವುಗಳು ಸೇರಿ ಸೂರ್ಯನ ಶಕ್ತಿಯನ್ನ ಬಳಸಿಕೊಂಡು ನೀರಿನ ಅಣುವನ್ನ ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ವಿಭಜಿಸುತ್ತೆ. ಆಮ್ಲಜನಕವನ್ನ ವಾತಾವರಣಕ್ಕೆ ಸಸ್ಯ ಬಿಡುಗಡೆ ಮಾಡುತ್ತೆ. ಅಂದ್ರೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಬಿಡುಗಡೆಯಾಗುವ ಆಮ್ಲಜನಕವು ಕಾರ್ಬನ್ ಡೈಆಕ್ಸೈಡ್ ನಿಂದ ಬರೋದಿಲ್ಲ, ಅದು ನೀರಿನಿಂದ ಬರುತ್ತೆ. ಈ ವಿಷಯ ವೈಜ್ಞಾನಿಕ ಇತಿಹಾಸದಲ್ಲಿ ಬಹಳ ಮಹತ್ವವಾಗಿದೆ. ಯಾಕೆಂದ್ರೆ ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕ ಹೆಚ್ಚಾಗಲು ಇದೇ ಕಾರಣ. ಇಂದು ನಾವು ಉಸಿರಾಡ್ತಿರುವ ಬಹುತೇಕ ಆಮ್ಲಜನಕವು ಒಂದು ಕಾಲದಲ್ಲಿ ನೀರಿನ ಅಣುಗಳಿಗೆ ಬಂಧಿತವಾಗಿತ್ತು. ಇದು ನಿಜಕ್ಕೂ ಅದ್ಭುತ ಅಲ್ವಾ? ಆದ್ರಿಂದ ಈ ಸಮೀಕರಣದಲ್ಲಿ ಆಮ್ಲಜನಕದ ಮೂಲವನ್ನ ನಾವು ಸರಿಯಾಗಿ ತೋರಿಸ್ಬೇಕು. ಆಮ್ಲಜನಕ ಬರೋದು ಬಂದು ನೀರಿನ ಅಣುವಿನಿಂದ. ಆದ್ರಿಂದ ಬಣ್ಣದಲ್ಲಿ ನಾನು ಬದಲಾವಣೆಯನ್ನ ಮಾಡಿದ್ದೇನೆ. ಹಾಗಾದ್ರೆ ನೀರಿನಿಂದ ಬೇರ್ಪಟ್ಟ ಈ ಹೈಡ್ರೋಜನ್ಗೆ ಏನಾಗುತ್ತೆ? ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಹಲವು ಹಂತಗಳಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳ ಮೂಲಕ ಸೇರಿಕೊಳ್ಳುತ್ತೆ. ಇದು ಒಂದೇ ಹಂತದಲ್ಲಿ ನಡೆಯುವ ಪ್ರಕ್ರಿಯೆಯಲ್ಲ, ಇನ್ನು ಅನೇಕ ಅಣುಗಳು ಕೂಡ ಭಾಗಿಯಾಗಿರುತ್ತೆ. ಹಲವು ಹಂತಗಳ ನಂತರ ಅಂತಿಮವಾಗಿ ಗ್ಲೂಕೋಸ್ ಉತ್ಪತ್ತಿಯಾಗುತ್ತೆ. ಹೀಗಾಗಿ ಗ್ಲೂಕೋಸ್ನಲ್ಲಿರುವ ಆಮ್ಲಜನಕವು ಕಾರ್ಬನ್ ಡೈಆಕ್ಸೈಡ್ ನಿಂದ ಬಂದಿದೆ. ಅದನ್ನ ನಾವು ಇಲ್ಲಿ ಸರಿಯಾಗಿ ಗುರುತಿಸಬೇಕಾದ್ರಿಂದ ಇಲ್ಲಿ ಕೂಡ ನಾನು ಬಣ್ಣದ ಬದಲಾವಣೆಯನ್ನ ಮಾಡಿದ್ದೇನೆ. ಮತ್ತೊಮ್ಮೆ ಈ ಸಂಪೂರ್ಣ ಪ್ರಕ್ರಿಯೆಯನ್ನ ನೋಡೋಣ. ಕ್ಲೋರೋಫಿಲ್ ಸೂರ್ಯನ ಬೆಳಕಿನ ಶಕ್ತಿಯನ್ನ ಹೀರಿಕೊಳ್ಳುತ್ತೆ. ಆ ಶಕ್ತಿಯ ಒಂದು ಭಾಗವನ್ನ ಬಳಸಿಕೊಂಡು ನೀರನ್ನ ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ವಿಭಜಿಸುತ್ತೆ. ಉತ್ಪತ್ತಿಯಾದ ಆಮ್ಲಜನಕವನ್ನ ಸಸ್ಯಗಳು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ನಂತರ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಹಲವು ಹಂತಗಳ ರಾಸಾಯನಿಕ ಕ್ರಿಯೆಗಳ ಮೂಲಕ ಸೇರಿ ಗ್ಲೂಕೋಸ್ ಅನ್ನ ಉತ್ಪತ್ತಿ ಮಾಡುತ್ತೆ. ಈ ಪ್ರಕ್ರಿಯೆಯನ್ನ ನಾನು ಎಷ್ಟು ಹೊತ್ತು ಬೇಕಾದ್ರೂ ನೋಡುತ್ತಲೇ ಇರ್ತೇನೆ. ಯಾಕೆಂದ್ರೆ ಇದೇ ಪ್ರಕ್ರಿಯೆ ನನ್ನನ್ನು ನಿಮ್ಮನ್ನು ಜೀವಂತವಾಗಿರಿಸಿರೋದು. ಆದ್ರೆ ಈಗ ಈ ವಿಡಿಯೋವನ್ನ ಮುಗಿಸ್ಬೇಕಾಗಿದೆ. ಕ್ಲೋರೋಪ್ಲಾಸ್ಟ್ನ ಒಳಗೆ ನಡೆಯುವ ಈ ಸಂಪೂರ್ಣ ಪ್ರಕ್ರಿಯೆಯನ್ನ ದ್ಯುತಿ ಸಂಶ್ಲೇಷಣೆ ಅಂತ ಕರೆಯುತ್ತೇವೆ. ಈ ಪ್ರಕ್ರಿಯೆಯಿಂದಲೇ ನಮಗೆ ಆಹಾರ ದೊರೆತಿರೋದು. ಈ ಪ್ರಕ್ರಿಯೆಯಿಂದಲೇ ನಾವು ಉಸಿರಾಡ್ತಿರೋದು. ಈ ಪ್ರಕ್ರಿಯೆಯಿಂದನೇ ನಮಗೆ ಆಮ್ಲಜನಕ ದೊರೆತಿರೋದು.